ಎಲ್ಲರಿಗೆ ನಮಸ್ಕಾರ. ವಿದ್ಯಾರ್ಥಿ ಜೊತೆ ಎಲ್ಲ ಪೇರೆಂಟ್ಸ್ ಪೋಷಕರಿಗೆ ಅನುಕೂಲತೆ ಆಗುವುದೆಂಬ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಫಸ್ಟ್ ಆಗಿ ನಾವು ಡಾಕ್ಟರ್ ಆಗಬೇಕು, ನಾವು ಒಬ್ಬ MBBS ಡಾಕ್ಟರ್ ಆಗಬೇಕು, ಇದು ನಾವು ಕನಸನ್ನು ಕಂಡಿದ್ದರೆ ನಮಗೆಲ್ಲರಿಗೆ ಗೊತ್ತಿರುವಂತೆ ಒಂದು ಡಾಕ್ಟರ್ ಆಗಬೇಕಂದ್ರೆ ನಾವು ನೀಟ್ ಎಕ್ಸಾಮ್ ಅನ್ನು ಇಲ್ಲಿ ನಾವು ಅಪೇರ್ ಆಗ್ತೀವಿ. ನೀಟ್ ಎಕ್ಸಾಮ್ ಅನ್ನು ನಾವು ಬರೀತೀವಿ. ನೀಟ್ ಎಕ್ಸಾಮ್ ಮಾಧ್ಯಮದಿಂದ ಸೀಟ್ ಹೇಗೆ ಕೌನ್ಸಿಲಿಂಗ್ ಆಗುತ್ತೆ ಅಂದರೆ, ನೀಟ್ ಎಕ್ಸಾಮ್ ನೀವು ಬರ್ದಿರಿ ಅಂದರೆ MBBS, BDS ಮತ್ತು ಆಯುಷ್ ಈ 3 ಕೋರ್ಸದಲ್ಲಿ ನಮಗೆ ಎಷ್ಟು ಪ್ರಯಾರಿಟಿ ನಮಗೆ ಏನಿದೆ, ಫಸ್ಟ್ ನಮಗೆ ಏನಿದೆ ಅಂದರೆ ನಮಗೆ MBBS ಸೀಟ್, ನಮಗೆಲ್ಲರಿಗೆ MBBS ಸೀಟ್ ಸಿಗಬೇಕು. ಇಲ್ಲಿ ನೋಡ್ರಿ, MBBS ಸೀಟ್ ಓಕೆ, ಈ MBBS ಸೀಟ್ ಹೇಗೆ ಹಂಚಿಕೆ ಮಾಡುತ್ತಾರೆ? ಇದು ನೀವು ನೀಟ್ ಎಕ್ಸಾಮ್ ಬರ್ತಿರ್ತೀರಿ, ಅಲ್ಲಿ ಆಲ್ ಇಂಡಿಯಾದಲ್ಲಿ ಎಷ್ಟು ಪೋಸ್ಟ್ ಹೇಗೆ MBBS ಸೀಟ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮತ್ತು ಗೌರ್ಮೆಂಟ್ ಕಾಲೇಜ್ ಇದೆ. ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಡಾಕ್ಟರ್ ಆಗಬೇಕು, MBBS ಮಾಡಬೇಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಮಾಡಬೇಕಂದ್ರೆ ಇವು ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದಾವೆ? ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಯೂನಿವರ್ಸಿಟಿ ಅಂಡ್ ಡೀಮ್ಡ್ ಯೂನಿವರ್ಸಿಟಿ. ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ 71 ಇದೆ. ಈ 71 ಮೆಡಿಕಲ್ ಕಾಲೇಜಲ್ಲಿ ನಮಗೆ ಸರ್ಕಾರಿ ಸೀಟ್ ಸಿಗುತ್ತದೆ ಅಥವಾ ಪ್ರೈವೇಟ್ ಸೀಟ್ ಅಥವಾ NRI ಸೀಟ್ ಏನಿದೆ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಏನಿದೆ. ಮತ್ತು ನಮಗೆ ಒಂದು ಪ್ರೈವೇಟ್ ನಲ್ಲಿ ಸೀಟ್ ನಮಗೆ ಬೇಕು ಅಂದ್ರೆ ನಮಗೆ ಎಷ್ಟು ಹಣಗಳನ್ನು ಕೂಡಬೇಕು, NRI ಸೀಟದಲ್ಲಿ ಎಷ್ಟು ಹಣಗಳು ಚಾರ್ಜ್ ಆಗ್ತದೆ, ಮತ್ತು ಗೌರ್ಮೆಂಟ್ ಸೀಟ್ ನಮ್ಮ ಸರ್ಕಾರಿ ವತಿಯಿಂದ ಗೌರ್ಮೆಂಟ್ ಸೀಟದಲ್ಲಿ ನಮಗೆ ಎಷ್ಟು ಹಣಗಳನ್ನು ನಾವು ಎಷ್ಟು ದುಡ್ಡು ಕೊಡಬೇಕು ಅಲ್ಲಿ. ಇವು ಎಲ್ಲ ಹಲವಾರು ಗೊಂದಲಗಳನ್ನು ನಾವು ಈ ವಿಡಿಯೋದಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಶನ್, ಬೇಸಿಕ್ ಅಂದ್ರೆ 0 ಲೆವೆಲ್ ಇಂದ ಇನ್ಫಾರ್ಮೇಶನ್. ಈಗ ಎಲ್ಲಿರುವಂತ ನಮ್ಮ ಕರ್ನಾಟಕದ ಎಲ್ಲ ಪೋಷಕರ ಜೊತೆ ಒಂದು ಜಾಗೃತ ನಾಗರಿಕ ಆಗಬೇಕಂದ್ರೆ MBBS ಸೀಟ್ ನಮ್ಮ ಕರ್ನಾಟಕದಲ್ಲಿ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡುತ್ತಾರೆ, ಮತ್ತು ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಗೌರ್ಮೆಂಟ್ ಸೀಟಿನಲ್ಲಿ ಪ್ರತಿ ವರ್ಷ 55,000 ಫೀಸನ್ನು ಮಾಡಿ ಅವರು MBBS ಮಾಡ್ತಾ ಇದ್ದಾರೆ. ಮತ್ತೊಂದು ವಿದ್ಯಾರ್ಥಿ NRI ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡಿ ಒಂದು ವರ್ಷಿಗೆ 30 ಲಕ್ಷ ರೂಪಾಯಿ ಕೊಟ್ಟು, ಇಲ್ಲಿ ಗೌರ್ಮೆಂಟ್ ಸೀಟ್ನಲ್ಲಿ 55,000 ರೂಪಾಯಿಗಳು ಅಲ್ಲಿ ಪೇಮೆಂಟ್, ಮತ್ತು ಮ್ಯಾನೇಜ್ಮೆಂಟ್ NRI ಸೀಟ್ನಲ್ಲಿ 30 ಲಕ್ಷ ರೂಪಾಯಿಯನ್ನು ಪೇಮೆಂಟ್ ಮಾಡಿ ಅಲ್ಲಿ MBBS ಮಾಡ್ತಾ ಇದ್ದಾರೆ. ಇದು ಇಷ್ಟು ಡಿಫ್ರೆಂಟ್ ಹೇಗೆ, ಇದು ಏನು ಡಿಫ್ರೆಂಟ್ ಇದೆ, ಇವು ಹಲವಾರು ನಿಮ್ಮ ಎಲ್ಲ ಕನ್ಫ್ಯೂಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೇನೆ. MCC ಕೋಟಾ ಏನಿದೆ ಸ್ಟೇಟ್ ಎಲ್ಲ ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಈಗ ನಮಗೆಲ್ಲರಿಗೆ ಏನಿದೆ, ನಾವು MBBS ಸೀಟ್ ಬೇಕು, ಎಲ್ಲರ ಆಸೆ ಅಂದ್ರೆ MBBS ಸೀಟ್ ಬೇಕು. ಈಗ MBBS ಸೀಟ್ ಹೇಗೆ ಹಂಚಿಕೆ ಆಗುತ್ತೆ ಅಂದ್ರೆ, ನಾವು ಡಾಕ್ಟರ್ ಆಗಬೇಕು, ನಮ್ಮ ಕರ್ನಾಟಕದಲ್ಲಿ ನಾನು ಡಾಕ್ಟರ್ ಆಗಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ನಮ್ಮ ಕರ್ನಾಟಕ ಮೆಡಿಕಲ್, ಈಗ ಕರ್ನಾಟಕದಲ್ಲಿ ನಾನು MBBS ಡಾಕ್ಟರ್ ಆಗಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾಲೇಜುಗಳಿವೆ ಮೆಡಿಕಲ್ ಕಾಲೇಜ್? ಹೌ ಮೆನಿ ಕಾಲೇಜ್ ಇನ್ ಅವರ್ ಕರ್ನಾಟಕ ಸ್ಟೇಟ್? ಯು ಕ್ಯಾನ್ ಸಿ ಹಿಯರ್ ಟೋಟಲ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ 71 ಮೆಡಿಕಲ್ ಕಾಲೇಜ್. ನಮ್ಮ ಕರ್ನಾಟಕದಲ್ಲಿ 71 ಮೆಡಿಕಲ್ ಕಾಲೇಜ್ ಇದೆ. ಅದರೊಳಗೆ ಡಿಸ್ಟ್ರಿಬ್ಯೂಷನ್ ಹೇಗೆ ಆಗಿದೆ? 24 ಮೆಡಿಕಲ್ ಕಾಲೇಜ್, 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಎಲ್ಲರಿಗೆ ಆಸೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಸಿಗಬೇಕು ನಮಗೆ ಅಂದ್ರೆ 24 ನಮ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. ಮತ್ತು ಪ್ರೈವೇಟ್ ಕಾಲೇಜ್ 26, ಪ್ರೈವೇಟ್ ಯೂನಿವರ್ಸಿಟಿ 26 ಮತ್ತು ಡೀಮ್ಡ್ ಯೂನಿವರ್ಸಿಟಿ 12. ಇದು ಪ್ರೈವೇಟ್ ಯೂನಿವರ್ಸಿಟಿ 9 ಅಂಡ್ ಡೀಮ್ಡ್ ಯೂನಿವರ್ಸಿಟಿ 12. ಟೋಟಲ್ ಇದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 71 ಮೆಡಿಕಲ್ ಕಾಲೇಜ್ ಇನ್ ರನ್ನಿಂಗ್. ಇಲ್ಲಿ ನೋಡ್ರಿ, ಈಗ ಪ್ರಾಬ್ಲಮ್ ಏನ್ ಕ್ರಿಯೇಟ್ ಆಗ್ತದೆ, ಈ ಟೈಪ್ ನಾನು ಇದು ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ಇದು MCC ಕೋಟಾದಿಂದ ಇಲ್ಲಿ MCC ಕೌನ್ಸಿಲಿಂಗ್ ಮಾಡ್ತಾರೆ. ಇದು ನಾನು ತಿಳಿಸ್ಕೊಡ್ತೀನಿ. ಈಗ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಗೌರ್ಮೆಂಟ್ ಸೀಟೇ ಬೇಕು. ಓಕೆ, ನಮಗೆ ಎಲ್ಲರಿಗೆ ಗೌರ್ಮೆಂಟೇ ಸೀಟ್ ಬೇಕಲ್ಲ, MBBS ಗೌರ್ಮೆಂಟ್ ಸೀಟ್ ಬೇಕು. ಓಕೆ, ನೀವು ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ, ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ದು ಕಟ್ ಆಫ್ ರ್ಯಾಂಕಿಂಗ್ ಅಕಾರ್ಡಿಂಗ್ ಟು ಅಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಕಟ್ ಆಫ್ ಬಂದಿಲ್ಲ. ಈ ಗೌರ್ಮೆಂಟ್ ಸೀಟ್ ನೀವು ಡಾಕ್ಟರ್ಗೆ ಆಗಬೇಕು, ಗೌರ್ಮೆಂಟ್ ಸೀಟ್ ಕಟ್ ಆಫ್ ಆಗಿದ್ರೆ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ ನಾವು ಪ್ರೈವೇಟ್ ಹೋಗ್ಬೇಕು, ಪ್ರೈವೇಟ್ ಕಾಲೇಜ್ ಹೋಗ್ಬೇಕಲ್ಲ. ಈಗ ಪ್ರೈವೇಟ್ ಕಾಲೇಜ್ ಹೇಳಿದ ತಕ್ಷಣ ನಮ್ಮ ಮೈಂಡ್ ಒಳಗೆ ಆಗ್ತದೆ ಅಂದ್ರೆ ಗೌರ್ಮೆಂಟ್ದಲ್ಲಿ ಫೀಸ್ ಕಡಿಮೆ ಇದ್ದು ಪ್ರೈವೇಟ್ ಅಂದ ತಕ್ಷಣ ನಮ್ಮ ಮೈಂಡದಲ್ಲಿ ಎಲ್ಲ 1 ಕೋಟಿ 1.5 ಕೋಟಿ ಇದು ಕೊಡುವುದು ಸ್ವಲ್ಪ ನಮ್ಮ ಮೈಂಡದಲ್ಲಿ ಗೊಂದಲ. ಪ್ರೈವೇಟ್ ಅಂದರೆ ಪ್ರೈವೇಟ್ದೊಳಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಂದ ತಕ್ಷಣ ಇದು ಒಂದು ಗೌರ್ಮೆಂಟ್ ಬಾಡಿ ಇದೆ. ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನ್ ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಕಾಲೇಜದೊಳಗೆ ನಮ್ಮ ಗೌರ್ಮೆಂಟ್ ಫ್ರೀ ಸೀಟ್ ಅನ್ನು ಅಲಾಟ್ ಮಾಡ್ತಾರೆ. ಈಗ ನಿಮ್ದು ಈ ನೀಟ್ ರ್ಯಾಂಕಿಂಗ್ ಅಕಾರ್ಡಿಂಗ್ ನಿಮ್ದು ಪ್ರೈವೇಟ್ ಕಾಲೇಜ್ದೊಳಗೆ ಗೌರ್ಮೆಂಟ್ ಸೀಟ್ ಫ್ರೀ ಸೀಟ್ ಅಂದ್ರೆ ಫ್ರೀನೇ ಹೇಳಬೇಕಾದ್ರೆ ಸ್ವಲ್ಪ ಚಾರ್ಜ್ ಆಗ್ತದ.
ಪ್ರೈವೇಟ್ ಕಾಲೇಜ್ದೊಳಗ ಈಗ ಪ್ರೈವೇಟ್ ಕಾಲೇಜ್ ಆದ ತಕ್ಷಣ ನಮಗೆ ಏನಾಗ್ತದೆ, ಪ್ರೈವೇಟ್ ಅಂದ್ರೆ ದುಡ್ಡು ಜಾಸ್ತಿ ಕೊಡಬೇಕು ಅಲ್ಲ. ನಾವು ನೀಟ್ ಕೌನ್ಸಿಲಿಂಗ್ ಮಾಧ್ಯಮದಲ್ಲಿ ಇದೇ ಪ್ರೈವೇಟ್ ಕಾಲೇಜಲ್ಲಿ ಮಿನಿಮಮ್ ಚಾರ್ಜ್ ಅಂದ್ರೆ ನಾವು ಗೌರ್ಮೆಂಟ್ ಸೀಟನ್ನು ಪಡೆಯಬೇಕು. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಪಡೆಯಬೇಕು ನಾವು ಅಂದ್ರೆ ನಾನು ತಿಳಿಸ್ಕೊಡ್ತೀನಿ ಹೇಗೆ ಕೌನ್ಸಿಲಿಂಗ್ ಆಗುತ್ತದೆ. ಮತ್ತು ಪ್ರೈವೇಟ್ ಯೂನಿವರ್ಸಿಟಿ, ಓಕೆ, ಇದು ಡಿಮ್ಡ್ ಯೂನಿವರ್ಸಿಟಿ ಅಂದ್ರೆ ಇದು MCC, ಇದು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರು ಅದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಬರೋಣ. ಈಗ ಒಂದು ಫಾರ್ ಎಕ್ಸಾಂಪಲ್ ನೋಡ್ರಿ, ಸೀಟ್ 2 ಪ್ರಕಾರದ ಕೋಟೆಗಳು. ಓಕೆ, ಇಲ್ಲಿ ನೋಡ್ರಿ, ಈಗ ನೀವು ನೀಟ್ ಎಕ್ಸಾಮ್ ಆಗಿದೆ, ಈಗ ನೀಟ್ ಕೌನ್ಸಿಲಿಂಗ್ ಹೋಗ್ತಾ ಇದ್ದೀವಿ. ಕೌನ್ಸಿಲಿಂಗ್ ಹೇಗೆ ಆಗುತ್ತದೆ ಅಂದ್ರೆ, ಫಸ್ಟ್ ನೀವು ನೀಟ್ MBBS ಸೀಟ್ ಬೇಕು, ನೀವು MBBS ಸೀಟ್ ಬೇಕು ಒಂದು ಗೌರ್ಮೆಂಟ್ ಕಾಲೇಜ್. ಇಲ್ಲಿ ನೋಡ್ರಿ ಏನಿದೆ ಅಂದ್ರೆ ಆಲ್ ಇಂಡಿಯಾ MCC ಕೋಟಾ, ಅಂದ್ರೆ ಆಲ್ ಇಂಡಿಯಾ MCC ಕೋಟಾ ಅಲ್ಲಿ 15. ಈಗ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ, ಈ ಒಂದು ಗೌರ್ಮೆಂಟ್ ಕಾಲೇಜ್ ಒಳಗ 100 ಸೀಟ್ ಇದೆ. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ? 100 ಗೌರ್ಮೆಂಟ್ ಕಾಲೇಜ್, ಒಂದು ಗೌರ್ಮೆಂಟ್ ಇದೆ. ಈ ಗೌರ್ಮೆಂಟ್ ಕಾಲೇಜ್ ಒಂದು 100 ಸೀಟ್ ಇದೆ. ಆ 100 ಸೀಟ್ ಒಳಗ ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತದೆ ನೋಡ್ರಿ. ಈಗ ಆಲ್ ಇಂಡಿಯಾ ರ್ಯಾಂಕಿಂಗ್ ಆ ಗೌರ್ಮೆಂಟ್ ಕಾಲೇಜಲ್ಲಿಗೆ 15 ಸೀಟ್ಗಳು ನಾವು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂದ್ರೆ ಆಲ್ ಇಂಡಿಯಾದ ಸ್ಟೂಡೆಂಟ್ಗಾಗಿ ಆ ಗೌರ್ಮೆಂಟ್ ಕಾಲೇಜಲ್ಲಿ ನಾವು 15 ಸೀಟ್ಗಳು, 15% ಅಂದ್ರೆ ಅವ್ರು ಆಲ್ ಇಂಡಿಯಾ ರ್ಯಾಂಕಿಂಗ್ ಇವ್ರಿಗೆ ಬಿಡಬೇಕು. ನಾವು 15 ಸೀಟ್ ಅವ್ರಿಗೆ ಬಿಡಬೇಕು. ಆ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಈಗ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಟಾಪ್ ಇದ್ದರೆ ಅವ್ರಿಗೆ ಇದ್ರೊಳಗೆ ಹೋಗಿ ಮತ್ತು ಕರ್ನಾಟಕದಲ್ಲಿ ಇದ್ದಿದ್ದು ಕಾಲೇಜನ್ನು ಅವರು ಈಸಿಯಾಗಿ ಅಲ್ಲೂ ಪಡೆಯಬಹುದು. ಇಲ್ಲಿ 15%. ಈಗ ಸ್ಟೇಟ್ ಕೋಟಾ ಅಂದ್ರೆ ಇದು ನಮ್ದು ಸ್ಟೇಟ್, ನಮ್ಮ ಕರ್ನಾಟಕದಲ್ಲಿ ಈಗ 15% ಸೀಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಹೋಯ್ತು ಒಂದು ಮೆಡಿಕಲ್ ಕಾಲೇಜ್. ಈಗ ಉಳಿದಷ್ಟು 85. ಈಗ 85 ಸೀಟ್ದೊಳಗೆ ಹಂಚಿಕೆ ಹೇಗೆ ಆಗುತ್ತಿದೆ ಇಲ್ಲಿ ನೋಡ್ರಿ. ಓಕೆ, 15% ಅಂದ್ರ ಇದು ನಮ್ದು ಇದು MCC ಕೋಟಾದಲ್ಲಿ ಹೋಯ್ತು, ಇದು ಆಲ್ ಇಂಡಿಯಾದೊಳಗೆ. ಇಲ್ಲಿ ನಮ್ದು ಇದೆ, ಇಲ್ಲಿ ಆಲ್ ಇಂಡಿಯಾ ಸ್ಟೂಡೆಂಟ್ ಅನ್ನು ನಮ್ದು ಡಿಸ್ಟ್ರಿಕ್ಟ್ ಅಲ್ಲಿ ಬರಬಹುದು. ಆಲ್ ಇಂಡಿಯಾ ರ್ಯಾಂಕಿಂಗ್ ಯಾರು ಸರಿ ಇದೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ, ಯಾವುದು ಬೆಂಗಳೂರಿಗೆ ಬರಬೇಕು, ಗುಲ್ಬರ್ಗ, ಬೀದರ್ ಈ ಮೆಡಿಕಲ್ ಕಾಲೇಜಿಗೆ ಬರಬೇಕಂದ್ರೆ ಆಲ್ ಇಂಡಿಯಾ ಸ್ಟೂಡೆಂಟ್ ಇದು 15% ಒಳಗೆ ನಮ್ದು ಡಿಸ್ಟ್ರಿಕ್ಟ್ ಬಂದು ಅವರು MBBS ಅನ್ನು ಮಾಡಬಹುದು. ಯಾಕಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಅವರು ಹೈಯೆಸ್ಟ್ ಇದ್ದಾರೆ, ಅವರು ಎಲ್ಲಿಂದ ಹೋಗಬಹುದು. ಅದಕ್ಕಲ್ಲ, ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜ್, ನಮ್ಮ ಕರ್ನಾಟಕದ ಎಷ್ಟು ಗೌರ್ಮೆಂಟ್ ಕಾಲೇಜ್ ಇದೆ? 24 ಗೌರ್ಮೆಂಟ್ ಕಾಲೇಜ್. ನಾವೇನು ಮಾಡಿದ್ವಿ ಅಂದ್ರೆ ಆಲ್ ಇಂಡಿಯಾ ಸ್ಟೂಡೆಂಟ್ ನಾವು ರಿಸರ್ವ್ 50% ನಾವು ಕೊಡಬೇಕಾಗ್ತದೆ. ಯಾಕಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬರ್ತಾರೆ, ಅಲ್ಲಿ ನಾವು ಇರಬಹುದು. ಓಕೆ, ಇಲ್ಲಿ ನೋಡಿ, ಈಗ 85% ಸೀಟ್ ಅನ್ನು ಡಿಸ್ಟ್ರಿಬ್ಯೂಷನ್ ಹೇಗೆ ಆಗುತ್ತದೆ? 15% ಹೋಯ್ತು. ಈಗ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬರ್ರಿ, ನಾನು ಇಲ್ಲಿ ಮ್ಯಾಪ್ ಲಿಂಕ್ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಬೇಕು. ಓಕೆ, 15% MCC ಕೋಟಾ ಹೋಯ್ತು, ಅದು 15% ಹೋಯ್ತು. ಈಗ 85% ಹಂಚಿಕೆ ನೋಡ್ರಿ, ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಇದೊಂದು ಗೌರ್ಮೆಂಟ್ ಕಾಲೇಜ್ ಇದೆ, ಆಲ್ ಇಂಡಿಯಾ ಎಷ್ಟು 15 ಸೀಟ್ ಅಲ್ಲಿ ಹೋಯ್ತು. ಓಕೆ, 15 ಸೀಟ್ ನಾವು ಆಲ್ ಇಂಡಿಯಾ ರ್ಯಾಂಕಿಂಗ್ ಅವ್ರಿಗೆ ಬಿಟ್ಬಿಟ್ಟಿದ್ದೇವೆ. ಈಗ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ನೋಡ್ರಿ, ಕರ್ನಾಟಕದಲ್ಲಿ ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಪ್ರೈವೇಟ್ ಸೀಟ್ ಇರುವಂತಿಲ್ಲ. ಗೌರ್ಮೆಂಟ್ ಕಾಲೇಜಲ್ಲಿ ಈ 85% ಸೀಟ್ ಉಳಿದಿತ್ತಲ್ಲ, ಇದು ನಮ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KA ಇವರು ಕೌನ್ಸಿಲಿಂಗ್ ಅನ್ನು ಮಾಡುತ್ತಾರೆ. ಇಲ್ಲಿ ಗೌರ್ಮೆಂಟ್ ಸೀಟ್ ಇದೆ, ಇದು ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಸೀಟ್. ನಿಮ್ಮ ರ್ಯಾಂಕಿಂಗ್ ಟೈಪ್ ಯಾರೋ ಸರಿ ರ್ಯಾಂಕ್ ಬಂದಿದೆ, ಕಟ್ ಆಫ್ ರ್ಯಾಂಕ್ ಬಂದಿದೆ, ಈ ಸೀಟನ್ನು ಪಡೆಯುತ್ತಾರೆ. ಇಲ್ಲಿ 85% ಇದೆ. ಫಸ್ಟ್ ನೋಡಿ, ಸೀಟ್ ಹಂಚಿಕೆ ಆಲ್ ಇಂಡಿಯಾ ಕೋಟಾ ಸೀಟ್ ಇರ್ತದೆ, ಮತ್ತು ಸ್ಟೇಟ್ ಗೌರ್ಮೆಂಟ್ ಸೀಟ್, ಮತ್ತು ಪ್ರೈವೇಟ್ ಸೀಟ್, NRI ಸೀಟ್, ಅದರ್ ಸೀಟ್. ಒಂದು ಕಾಲೇಜಲ್ಲಿ ನಾವು ಅಡ್ಮಿಷನ್ ಮಾಡಬೇಕಂದ್ರೆ 5 ಪ್ರಕಾರದ ನಾವು ಸೀಟಲ್ಲಿ ಹೋಗಬೇಕು. 5 ಪ್ರಕಾರ ಸೀಟ್ ಇರುತ್ತೆ ಒಂದು ಕಾಲೇಜಲ್ಲಿ. ನಾವು ಅಡ್ಮಿಷನ್ ಮಾಡಬೇಕಂದ್ರೆ ಎಷ್ಟು ಇದೆ ಇಲ್ಲಿ ನೋಡಿ, ಯಾವ ಸೀಟ್ ಇದೆ. ಫಸ್ಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ 15%, ಸ್ಟೇಟ್ 85, ಪ್ರೈವೇಟ್ ಅಂದ್ರೆ ಪ್ರೈವೇಟ್ ನಾ ಹೇಳ್ತೀನಿ. ಈ ಗೌರ್ಮೆಂಟ್ ಕಾಲೇಜ್ ಒಳಗಲ್ಲ ಪ್ರೈವೇಟ್ ಸೀಟ್ ಇರಲ್ಲ, NRI ಇರಲ್ಲ, ಅದರ್ ಇರಲ್ಲ. ಗೌರ್ಮೆಂಟ್ ಕಾಲೇಜ್ ಒಳಗ ಪ್ರೈವೇಟ್ ಸೀಟ್ ಹಂಚಿಕೆ ಇರಲ್ಲ, ಈ NRI ಇರಲ್ಲ, ಮತ್ತು ಅದರ್ ಸೀಟ್ ಏನು ಇರಲ್ಲ. ಈಗ ನಿಮ್ದು ಗೌರ್ಮೆಂಟ್ ಕಾಲೇಜ್ ಒಳಗೆ ಆಗಿಲ್ಲ. ಓಕೆ, ನಿಮ್ದು ಗೌರ್ಮೆಂಟ್ ಕಾಲೇಜ್ ಒಳಗೆ ನಿಮ್ದು ರ್ಯಾಂಕಿಂಗ್ ಇಷ್ಟು ಸರಿ ಬಂದಿಲ್ಲ, ನಿಮ್ ಗೌರ್ಮೆಂಟ್ ಕಾಲೇಜ್ ಆಗಿಲ್ಲ. ಬಟ್ ಅಂದ್ರೆ ನಾವು MBBS ಮಾಡಬೇಕು ಅಂತ ನಮ್ದು ಕನಸಿದೆ. ಈಗ ನೋಡ್ರಿ, ಗೌರ್ಮೆಂಟ್ ಆಗಿಲ್ಲ, ನಾವು ಈಗ ಎಲ್ಲಿ ಹೋಗ್ಬೇಕು? ನೆಕ್ಸ್ಟ್ ಸ್ಟೇಜ್ ಎಲ್ಲಿ ಇದೆ? ಪ್ರೈವೇಟ್ ಕಾಲೇಜ್ ಒಳಗೆ ಹೋಗ್ಬೇಕಲ್ಲ. ನೆಕ್ಸ್ಟ್ ನಾವು ಪ್ರೈವೇಟ್ ಬಂದ ತಕ್ಷಣ ಜಾಸ್ತಿ ಹಣ ಕೊಡಬೇಕು ಅಂತ ನಮ್ಮ ಕಲ್ಪನೆ ಬರುತ್ತೆ. ಇಲ್ಲಿ ನೋಡ್ರಿ, ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಪ್ರೈವೇಟ್ ಕಾಲೇಜಲ್ಲಿ ಎಲ್ಲ ನೋಡ್ರಿ, ಇದೊಂದು ಪ್ರೈವೇಟ್ ಕಾಲೇಜ್ ಇದೆ, ಇಲ್ಲಿ 40% 100 ಪೋಸ್ಟ್ ಒಳಗೆ 40% ಸೀಟ್ಗಳು ನಮಗೆ ಗೌರ್ಮೆಂಟ್ ಸೀಟ್ ಇದೆ ಪ್ರೈವೇಟ್ ಒಳಗೆ. ಇಲ್ಲಿ ನಿಮ್ ಗೌರ್ಮೆಂಟ್ ಒಳಗೆ ಆಗಿಲ್ಲ, ಈ ಪ್ರೈವೇಟ್ ಹೋಗ್ಬೇಕಲ್ಲ.
ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಫುಲ್ಫಿಲ್ ಆಯಿತು. ಈಗ ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕು? ಪ್ರೈವೇಟ್ ಕಾಲೇಜ್. ಪ್ರೈವೇಟ್ ಅಂದರೆ ಇಲ್ಲಿ ದುಡ್ಡು ಕೊಡೋದ, ಮನಿ ಕೊಡೋದ, ಹಣ ಕೊಡೋದು, ಫೀಸ್ ಕೊಡೋದು ಅವಶ್ಯಕತೆ ಇಲ್ಲ. ಪ್ರೈವೇಟ್ದೊಳಗೆ ನಿಮ್ದು ಗೌರ್ಮೆಂಟ್ ಸೀಟ್. ಇಲ್ಲಿ ನೋಡ್ರಿ 40% ನೀವು ಎಲ್ಲ ಪ್ರೈವೇಟ್ ಕಾಲೇಜ್ ಏನು ಮಾಡಬೇಕಂದ್ರೆ 40% ಸೀಟ್ ಅವರು ಬಿಡಬೇಕು. ಯಾರಿಗೆ ಬಿಡಬೇಕಂದ್ರೆ ನಮ್ಮದು ನೀಟ್ ರ್ಯಾಂಕಿಂಗ್ ಸ್ಟೂಡೆಂಟ್ಗೆ ಪ್ರೈವೇಟ್ ಕಾಲೇಜಲ್ಲಿಗೆ 40 ಸೀಟ್ಗಳು, 140 ಸೀಟ್ಗಳು ರಿಸರ್ವ್ ಸೀಟ್. ಇದು ಯಾರಿಗೆ ರಿಸರ್ವ್ ಸೀಟ್? ಇದು ನಮ್ದು ನೀಟ್ ಕೌನ್ಸಿಲಿಂಗ್ ಬರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಗೌರ್ಮೆಂಟ್ ಸೀಟ್. ಪ್ರೈವೇಟ್ ಒಳಗೆ ಗೌರ್ಮೆಂಟ್ ಸೀಟ್. ಓಕೆ, ಕ್ಲಿಯರ್ ಆಯ್ತು. ಮತ್ತು ಪ್ರೈವೇಟ್ ಒಳಗೆ ನಿಮ್ದು ಗೌರ್ಮೆಂಟ್ ಸೀಟ್ ಆಗಿಲ್ಲ, ರ್ಯಾಂಕಿಂಗ್ ಒಳಗೆ ನಿಮ್ದು ಪ್ರೈವೇಟ್ ಒಳಗೆ ನಮ್ದು ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಪ್ರೈವೇಟ್ ಒಳಗೆ ನೋಡ್ರಿ 40% ಅವ್ರು ಪ್ರೈವೇಟ್ ದವರೇ ಕಾಲೇಜ್ ಅವರಿಗೆ ತುಂಬ್ತಾರೆ. ಅವರು ಇಲ್ಲಿ 40% ಅವರೇ ತುಂಬ್ತಾರೆ. ಮತ್ತು NRI ಕೋಟಾ ಮತ್ತು ಅದರ್ಸ್ ಕೋಟಾ ನೀವು ಇಲ್ಲಿ ಆಗಿದೆ ಅಂದ್ರೆ ಮತ್ತು ಪ್ರೈವೇಟ್ ಒಳಗೆ ಸೀಟ್ ಮಾಡಬೇಕು. ಪ್ರೈವೇಟ್ ಅಂದ್ರೆ ನೋಡ್ರಿ ಇದು ಡಿಫ್ರೆಂಟ್ ನೋಡ್ರಿ. ಇಲ್ಲಿ ಪ್ರೈವೇಟ್ ಬಂದ್ರ ನೀವು 1.5 ಲಕ್ಷ ರೂಪಾಯಿ ಕೊಡಬೇಕು ಪರ್ ಇಯರ್ಸ್. ಒಂದು ಎಕ್ಸಾಂಪಲ್ ಅಂತೀನಿ, 1.5 ಲಕ್ಷ. ಇದು ಪ್ರೈವೇಟ್ ಒಳಗೆ ಗೌರ್ಮೆಂಟ್ ಸೀಟಿಗೆ 1.5 ಲ್ಯಾಕ್ ಅಂತ ಕೊಡಬೇಕು. ಇಲ್ಲಿ ನೀವು ಪ್ರೈವೇಟ್ದೊಳಗೆ ಅಡ್ಮಿಷನ್ ಅದೇ ಪ್ರೈವೇಟ್ ಕಾಲೇಜ್ ಅಡ್ಮಿಷನ್ ಮಾಡಬೇಕಂದ್ರೆ ಅಲ್ಲಿ ನಿಮಗೆ 12 ಲಕ್ಷ ರೂಪಾಯಿ ಕೊಡಬೇಕು ಪರ್ ಇಯರ್. ನಿಮಗೆ ಎಲ್ಲಿ ಬಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ನೀವು NRI ಕೋಟಾ ಅಂದ್ರೆ ನಾವು ಇಂಡಿಯಾದವರು, ನಮ್ಮ ಪೇರೆಂಟ್ಸ್ ಹೊರಗಡೆ, ಇದೊಂದು NRI ಇದೆ. ಇದ್ರಲ್ಲಿ ಯಾರು ಜಾಸ್ತಿ ಈ ವಿದ್ಯಾರ್ಥಿಗಳಿಗೆ ಅಷ್ಟು ಅಲ್ಲಿ NRI ಕೋಟಾದಾಗ ಯಾರು ಅಂದ್ರೆ ಯಾರ ಬಳಿ ಮ್ಯಾಕ್ಸಿಮಮ್ ಫೈನಾನ್ಸಿಯಲ್ ಬ್ಯಾಕಪ್ ಇರ್ತದೆ ಅವರೇ NRI ಮತ್ತು ಅದರ್ ಸೀಟ್ ಹೋಗ್ತಾರೆ. ನಾವು ಕಾಮನ್ ಆಗಿ ಹಳ್ಳಿ ವಿದ್ಯಾರ್ಥಿಗಳು, ಬಡತನ ವಿದ್ಯಾರ್ಥಿಗಳು, ಮಿಡಲ್ ಫ್ಯಾಮಿಲಿಗಳು ಇಲ್ಲಿ ಅಫೋರ್ಡ್ ಆಗಲ್ಲ. ಅವ್ರಿಗೆ ಏನು ಬೇಕಂದ್ರೆ ಗೌರ್ಮೆಂಟ್ ಸೀಟೇ ಬೇಕು, ಗೌರ್ಮೆಂಟ್ ಸೀಟ್ ಬೇಕು. ಇಲ್ಲಿ ನೋಡಿ ಅರ್ಥ ಆಯ್ತು ನಿಮ್ದು. ಪ್ರೈವೇಟ್ ಕಾಲೇಜ್ ಒಳಗೆ ಏನಿದೆ, ಪ್ರೈವೇಟ್ ಒಳಗ ಆಲ್ ಇಂಡಿಯಾ ಕೋಟಾ ಇಲ್ಲ. ಓಕೆ, ಇಲ್ಲಿ ಏನಂದ್ರೆ ಸ್ಟೇಟ್ ಕೋಟಾ 40% ರಿಸರ್ವೇಶನ್ ಇದೆ. ಪ್ರೈವೇಟ್ದವರಿಗೆ ಅವರೇ ಪ್ರೈವೇಟ್ದವ್ರಿಗೆ 40% ಇದೆ. NRI 5 ಇದು ಒಂದು. ಮತ್ತು ಮೈನಾರಿಟಿ ಏನಿದೆ ಅಂತಂದ್ರೆ, ಮೈನಾರಿಟಿ ಅಂದ್ರೆ ಒಂದು ಧರ್ಮದ ಆಧಾರ ಮತ್ತು ಭಾಷೆಯ ಆಧಾರ ಮೇಲೆ ಕೆಲವು ಮೈನಾರಿಟಿ ಕಾಲೇಜ್ ಇದೆ. KBN ಕಾಲೇಜ್, ಖ್ವಾಜಾ ಬಂದೇ ನವಾಜ್ ಕಾಲೇಜ್, ಇವೆಲ್ಲ ಮೈನಾರಿಟಿ ಕಾಲೇಜ್. ಈ ಮೈನಾರಿಟಿ ಕಾಲೇಜ್ ಕೆಲವು ಇದೆ ನಮ್ಮ ಕರ್ನಾಟಕದಲ್ಲಿ. ಮೈನಾರಿಟಿ ಕಾಲೇಜ್ ನೋಡ್ರಿ 25% ಅವರು ಗೌರ್ಮೆಂಟಿಗೆ ಸೀಟ್ ಬಿಟ್ಕೊಡ್ತಾರೆ. ಅವರು 25% ಗೌರ್ಮೆಂಟಿಗೆ ಬಿಟ್ಬಿಡ್ತಾರೆ. ಅವರು ಗೌರ್ಮೆಂಟ್ ಅವರು ಸ್ಟೂಡೆಂಟ್ ಬರ್ತಾರೆ, ನೀಟ್ ಕೌನ್ಸಿಲಿಂಗ್ ಬರ್ತಾರೆ, ಅವರಿಗೆ 25% ಅವ್ರು ಬಿಡ್ತಾರೆ ಪ್ರೈವೇಟ್ ಅವರು. ಮತ್ತು 55% ಅವರೇ ಅಡ್ಮಿಷನ್ ಮಾಡ್ತಾರೆ. ಮತ್ತು NRI ಮತ್ತು 5% ಅವರು. ನಾವು NRI ಮತ್ತು ಅದರ ಹೋಗೋದು ಅವಶ್ಯಕತೆ ಇಲ್ಲ. ಅಲ್ಲಿ 1 ಕೋಟಿ ರೂಪಾಯಿ ಕೂಡಬೇಕು, 2 ಕೋಟಿ ರೂಪಾಯಿ ತನಕ ಪರಿಸ್ಥಿತಿ ಬರ್ತದೆ. ಅದು NRI ಮತ್ತು ಅದು ಬಿಡ್ರಿ. ಮತ್ತು ಈ ಯೂನಿವರ್ಸಿಟಿನ ಪ್ರೈವೇಟ್ ಯೂನಿವರ್ಸಿಟಿದಾಗ ಸೇಮ್ ಸ್ಟೇಟ್ ಕೋಟಾ 40% ಇದೆ, ಪ್ರೈವೇಟ್ 40. ಇದು ಸೇಮ್. ಇದು ಅಂದ್ರೆ ಇಲ್ಲಿ ನೋಡ್ರಿ, ನಮಗೆ ಇದ್ರ ಅರ್ಥ ಏನಾಗ್ತಾ ಇದೆ ಅಂದ್ರೆ, ವಿದ್ಯಾರ್ಥಿಗಳೇ ಮತ್ತು ಪೇರೆಂಟ್ಸ್ ಹೇಳುವುದಂದ್ರೆ, ನಾವು ನಮ್ಮ ಮಕ್ಕಳನ್ನು MBBS ಸೀಟನ್ನು ಕೊಡಿಸ್ಬೇಕಂದ್ರೆ ಗೌರ್ಮೆಂಟ್ ಸೀಟೇ ಗೌರ್ಮೆಂಟ್ ಕಾಲೇಜ್ ಒಳಗೆ ಸಿಕ್ಕಿಲ್ಲ ಅಂದ್ರೆ ನಾವು ಪ್ರೈವೇಟ್ ಕಾಲೇಜಿಗೆ ಹೋಗ್ಬೇಕು. ಪ್ರೈವೇಟ್ ಒಳಗೆ ಅಂದ್ರೆ ಅಲ್ಲಿ ನಮಗೊಂದು ಆಪ್ಷನ್ ಇದೆ, ಒಂದು ರಿಸರ್ವೇಶನ್ ಇದೆ. ಏನು ರಿಸರ್ವೇಶನ್ ಇದೆ ಅಂದ್ರೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ವತಿಯಿಂದ ಖಾಸಗಿ ಕಾಲೇಜು ಮತ್ತು ನಮ್ಮ ಸರ್ಕಾರದ ಒಪ್ಪಂದ ಪ್ರಕಾರ ಅವರು ಪ್ರತಿಯೊಂದು ಪ್ರೈವೇಟ್ ಕಾಲೇಜಲ್ಲಿ ಕೆಲವು ಸೀಟುಗಳನ್ನು ಬಿಡಬೇಕು. ಯಾರಿಗೆ ಬಿಡಬೇಕಂದ್ರೆ ಗೌರ್ಮೆಂಟ್ ಅವರಿಗೆ, ನಮ್ಮ ಕೌನ್ಸಿಲಿಂಗ್ ಬರುವ ವಿದ್ಯಾರ್ಥಿಗೆ ಅವ್ರು ಬಿಡಬೇಕು. ಇದೇ ಪ್ರಕಾರ ಇದೆ. ಇಲ್ಲಿ 40 ಪ್ರೈವೇಟ್ 40% ಇದೆ, ಮತ್ತು ಮೈನಾರಿಟಿಗೆ 25 ಇದೆ, ಮತ್ತು ಯೂನಿವರ್ಸಿಟಿಗೆ 40% ಇದೆ. ಇದು ಎಲ್ಲ ನಮ್ದು ಗೌರ್ಮೆಂಟ್ ಸೀಟ್. ಅಂದ್ರೆ ಒಂದು ಕಾಲೇಜ್ ನಾವು ಹೋಗ್ಬೇಕಂದ್ರೆ ನಾವು ಎಲ್ಲರಿಗೆ ಕನಸು ಏನಿರ್ತದೆ ಅಂದ್ರೆ ನಮಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು. ಫಸ್ಟ್ ಪ್ರಯಾರಿಟಿ ಏನಿರ್ತದೆ ಮಕ್ಕಳರಿಗೆ ಮತ್ತು ಎಲ್ಲ ಪೇರೆಂಟ್ಸ್ ಪೋಸ್ಟ್ಗೆ, ಗೌರ್ಮೆಂಟ್ ಸೀಟ್ ಸಿಗಬೇಕು. ಅದು ಗೌರ್ಮೆಂಟ್ ಕಾಲೇಜಲ್ಲಿ ಸಿಗಬೇಕು. ಓಕೆ, ಫಸ್ಟ್. ಮತ್ತು ಸೆಕೆಂಡ್ ಏನಿದೆ ಅಂದರೆ ಗೌರ್ಮೆಂಟ್ ಸೀಟ್ ಫುಲ್ಫಿಲ್ ಆಯಿತು. ಅಲ್ಲಿ ಈಗ ನಮಗೇನು ಆಪ್ಷನ್ ಇದೆ ಅಂದರೆ ಪ್ರೈವೇಟ್ ಕಾಲೇಜ್ ಒಳಗೆ ನಮಗೆ ಗೌರ್ಮೆಂಟ್ ಸೀಟ್ ಬೇಕು. ಓಕೆ, ನೀವು ಇಲ್ಲಿ ಬರ್ರಿ, ಇದು ಆಯಿತು. ಈಗ ನೆಕ್ಸ್ಟ್ ಏನಾಗ್ತದೆ ಅಂದರೆ, ನಿಮ್ಮದು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆಗಿಲ್ಲ ಅಂದರೆ ಈಗ ನೀವು ಪೇಮೆಂಟ್ ಶೀಟ್ನಲ್ಲಿ ಹೋಗಬೇಕು. ಪೇಮೆಂಟ್ ಜಾಸ್ತಿ ನೀವು ಪೇಮೆಂಟ್ ಮಾಡಬೇಕು, ಕೊಡಬೇಕು. ಅಲ್ಲಿ ಏನಾಗ್ತದೆ ಅಂದರೆ, ನಿಮ್ಮದು ಒಂದು ಸೀಟಿಗೆ 1 ಕೋಟಿ 2 ಕೋಟಿ ರೂಪಾಯಿನೂ ಚಾರ್ಜ್ ಆಗ್ಬೋದು. NRI ಮತ್ತು ಇದು ಡಿಮ್ಡ್ ಯೂನಿವರ್ಸಿಟಿದೊಳಗೆ ಎಷ್ಟು ಮ್ಯಾಕ್ಸಿಮಮ್ ಚಾರ್ಜ್ ಆಗ್ತದೆ. ಅದಕ್ಕೆ ಇದು ಒಂದು ಬೇಸಿಕ್ ವಿಡಿಯೋ ಇತ್ತು, ಎಲ್ಲರಿಗೆ ಅರ್ಥ ಆಗಬೇಕು. ಒಂದು ಬೇಸಿಕ್ ಇನ್ಫಾರ್ಮೇಶನ್, ಹೌ ಟು ಕೌನ್ಸಿಲಿಂಗ್, ಹೌ ಟೈಪ್ ದ ಕಾಲೇಜ್ ಇನ್ ಕರ್ನಾಟಕ. ಇಲ್ಲಿ ನೋಡ್ರಿ, ಮತ್ತೊಂದು ಸಲ ಕ್ಲಿಯರ್ ಮಾಡ್ಕೋರಿ. ನೀಟ್ ಎಕ್ಸಾಮ್ಲಿಂದ ನಾವು ಬರ್ತೇವೆ. ಇಲ್ಲಿ 2 ಪ್ರಕಾರ ಕೋಟಾ ಇದೆ, ಒಂದು ನ್ಯಾಷನಲ್ MCC ಕೋಟಾ ಮತ್ತು ಸ್ಟೇಟ್ ಕೋಟಾಗೆ ಬಂದರೆ ನಮಗೆ 85% ಇದೆ. ಅದೇ 85 ಗೌರ್ಮೆಂಟ್ ಕಾಲೇಜಲ್ಲಿ 85 to 85 ಸೀಟ್ ಇಲ್ಲ, ಗೌರ್ಮೆಂಟ್ ಅವರೇ ಫುಲ್ಫಿಲ್ ಮಾಡ್ತಾರೆ. ಇಲ್ಲಿ ಯಾವುದೋ ಪ್ರೈವೇಟ್ ಇರಲ್ಲ. ಮತ್ತು ಪ್ರೈವೇಟ್ದೊಳಗೆಲ್ಲ 40% ಪ್ರೈವೇಟ್ ಕಾಲೇಜಲ್ಲಿ ನಮ್ಮ ಗೌರ್ಮೆಂಟ್ ಸೀಟಿಗೆ ಗೌರ್ಮೆಂಟ್ ಅವ್ರಿಗೆ ಬಿಡಬೇಕು. ಮತ್ತು ಪ್ರೈವೇಟ್ ಮೈನಾರಿಟಿದಾಗ 25% ಬಿಡಬೇಕು. ಮತ್ತು
ಮತ್ತು ಯೂನಿವರ್ಸಿಟಿ 40% ಬಿಡಬೇಕು. ಇದು ಒಂದು ಸ್ಟ್ರಕ್ಚರ್ ಇದೆ. ಲಾಸ್ಟಿಗೆ ಫೀಸಿಗೆ ಬರೋಮೆ ಹೇಗಿದೆ ಅಂದರೆ, ಇದು ಗೌರ್ಮೆಂಟ್ ಕಾಲೇಜ್, ಇದು ನಂದು ಫೀಸ್ ಸ್ಟ್ರಕ್ಚರ್ ಅಂದರೆ ನಮ್ಮದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ವೆಬ್ಸೈಟ್ಲಿಂದ ಒಂದು ಲಿಂಕ್, ವೆಬ್ಸೈಟ್ಲಿಂದ ನಂದು ಒಂದು ಮಾಹಿತಿ ಸಿಕ್ಕಿತ್ತು. ಅಲ್ಲಿ ಏನಿದೆ ಅಂದರೆ, ಒಬ್ಬ ವಿದ್ಯಾರ್ಥಿ ಗೌರ್ಮೆಂಟ್ ಕಾಲೇಜಲ್ಲಿ ಈಗ ಅಡ್ಮಿಷನ್, ಗೌರ್ಮೆಂಟ್ ಶೀಟ್ಲಿಂದ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಾ ಇದೆ ಅಂದರೆ ಅವರಿಗೆ ಪರ್ ಇಯರ್ 55,000 ರೂಪಿ ಅವ್ರ ಎಕ್ಸ್ಪೆಂಡಿಚರ್ ಫೀಸ್ ಬರ್ತಾ ಇದೆ. ಅಲ್ಲಿ 55,000 ಬಂದಿದೆ. ಅದೇ ಗೌರ್ಮೆಂಟ್ ಶೀಟ್ ಮತ್ತು ಅದೇ ವಿದ್ಯಾರ್ಥಿ ಪ್ರೈವೇಟ್ದೊಳಗೆ, ಗೌರ್ಮೆಂಟ್ ಶೀಟೇ ಅದು ಪ್ರೈವೇಟಿಗೆ ಹೋದ್ರಲ್ಲ ಅವರಿಗೆ 1,41,621 ರೂಪಾಯಿ, ಅಂದರೆ 1.5 ಲಕ್ಷ ಸಮಥಿಂಗ್, 1.5 ಲಕ್ಷ ಅಂತ ಹೇಳಬೇಕು. ಇದೇ ಪ್ರೈವೇಟ್ ವಿದ್ಯಾರ್ಥಿ ಪ್ರೈವೇಟ್ ಕಾಲೇಜ್ ಅವ್ರ ಕೋಟಾದಲ್ಲಿ ಹೋದರಲ್ಲ 11 ಲಕ್ಷ, ಅಂದರೆ 12 ಲಕ್ಷ ಸಮಥಿಂಗ್ ಪರ್ ಇಯರ್. ಮತ್ತು ಇದೇ ವಿದ್ಯಾರ್ಥಿ NRI ಹೋದರಲ್ಲ, ಇದು 12 ಇದೆ ಅಲ್ಲ, ಇದು 22-30 ಆಗಬಹುದು. ಮತ್ತು ಅದರ ಒಂದು ಈ ವಿದ್ಯಾರ್ಥಿಗಳಿಗೆ ಒಂದು MBBS ಸೀಟ್ ನಾವು 4 ಲಕ್ಷದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದೇ MBBS ಸೀಟ್ ನಾವು 2 ಕೋಟಿ ರೂಪಾಯಿ ಕೊಟ್ಟು ನಾವು ಪಾಸಿಂಗ್ ಔಟ್ ಆಗ್ತಾ ಇದ್ದೇವೆ. ಅಂದರೆ ಇಷ್ಟು ಡಿಫ್ರೆಂಟ್ ಇದೆ. ಅದಕ್ಕೆ ನಾವು ನೀಟ್ ಎಕ್ಸಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ. ನಮ್ಮ ಎಲ್ಲರ ಉದ್ದೇಶ, ಆಶೆ, ಆಕಾಂಕ್ಷೆ ಏನು ಇರುತ್ತೆ ಅಂದರೆ, ನಾವು ನೀಟ್ ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸನ್ನು ರ್ಯಾಂಕನ್ನು ತೆಗೆದುಕೊಂಡು ಒಂದು ಒಳ್ಳೆಯವಾದ ಆಲ್ ಇಂಡಿಯಾ MC ಇರಲಿ, ನಮ್ಮ ಪ್ರಕಾರ ನಮಗೆ ಇಚ್ಛೆವಾದ ಕಾಲೇಜ್ ಸಿಗದ್ರೆ ಅದೇ ನಮಗೆ ಬೆಟರ್ ಅನಿಸ್ತದೆ. ಅದಕ್ಕೆ ನಾವು ವಿದ್ಯಾರ್ಥಿಗಳು ಹೇಳುವೇನೆಂದರೆ, ನಿಮ್ಮದು ರ್ಯಾಂಕಿಂಗ್ಸ್ ಕರೆಕ್ಟ್ 530, 540 ನೋಡಿ. ಕಟಾಪ್ ಅಂದರೆ ಪ್ರೀವಿಯಸ್ ಎಕ್ಸಾಮ್ ಕಟಾಪ್ ಹೇಳಬೇಕಂದ್ರೆ 2025 ಕಟಾಪ್ ಹೇಗಿತ್ತು ಅಂದರೆ ಎಲ್ಲರಿಗೂ ಗೊತ್ತಿರುವಂತೆ ಪೇಪರ್ ಟಫ್ ಇತ್ತು. 24 ಪೇಪರ್ ಸ್ವಲ್ಪ ಈಸಿ ಇತ್ತು. ಈಗೇನಂದರೆ ಮಾಡ್ರೇಟ್ ಪೇಪರ್ ಇದೆ, ಟಫ್ ಅನ್ನು ಹಾರ್ಡ್ ಮಧ್ಯದಲ್ಲಿ ಇದೆ. ಈಗ ಕಟಾಪ್ ಅಲ್ಲ, ಸ್ವಲ್ಪ ಜಾಸ್ತಿ ಹೋಗಬಹುದು. ಈ ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ಅಂದರೆ ಹೇಳೋ ತಾತ್ಪರ್ಯ ಅಂದರೆ ಇದು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇತ್ತು. ಮತ್ತು ನೆಕ್ಸ್ಟ್ ಏನಾದರೂ ನಿಮ್ಮದು ಕಡೆಯಿಂದ ಏನಾದರೂ ಹೇಳೋದು ಪ್ರಶ್ನೆ ಬಂದರೆ ಆ ಪ್ರಶ್ನೆ ತಕ್ಕಂತೆ ನಾನು ಉತ್ತರ ಕೊಡುವುದೇ ಅಂತ ಹೇಳುತ್ತಾ, ಇದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಿದ್ದೆ. ಎಲ್ಲರಿಗೆ ನಮಸ್ಕಾರ ಮತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.